ಆರ್ ಎಸ್ ಎಸ್ಸು ಕೇವಲ ಭಾರತ ಅಲ್ಲ, ಇವತ್ತು ವಿಶ್ವದ ಗಮನವನ್ನು ಸೆಳೆದಿರೋದು ನಾವೆಲ್ಲ ಕಾಣ್ತಾ ಇದ್ದೀವಿ. ಭಾರತದ ಆಂತರಿಕ ವಿಷಯಗಳಲ್ಲಿ ಅಮೇರಿಕಾದ ಒಂದು ಸಂಸ್ಥೆ ಇವತ್ತು ಹಸ್ತಕ್ಷೇಪ ಮಾಡ್ತಾ ಇದೆ. ಆರ್ ಎಸ್ ಎಸ್ನ ನಿಷೇಧ ಮಾಡಿ ಭಾರತವನ್ನು ಆತಂಕಗ್ರಸ್ತ ಅಂತ ಘೋಷಣೆ ಮಾಡಬೇಕು ಅಂಥೇಳಿ ಅಮೇರಿಕಾದ ಒಂದು ಸಂಸ್ಥೆ ಆಗ್ರಹ ಮಾಡ್ತಾ ಇದೆ. ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ, ಈ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ಸನ್ನು ನಿಷೇಧ ಮಾಡಬೇಕು. ಜೊತೆಗೆ ಆರ್ ಎಸ್ ಎಸ್ನ ಪದಾಧಿಕಾರಿಗಳನ್ನು ಅಮೇರಿಕಕ್ಕೆ ಪ್ರವೇಶ ನಿಷೇಧ ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆರ್ ಎಸ್ ಎಸ್ಸಿನ ವಿಶೇಷ ಎಂದೂ ಕೂಡ ಯಾವುದೇ ಧರ್ಮದ ಬಗ್ಗೆ, ಯಾವುದೇ ವ್ಯಕ್ತಿ ಬಗ್ಗೆ, ಯಾವುದೇ ಊರಲ್ಲಿ ಒಂದು ಕಡೆಯೂ ಕೂಡ ಗಲಾಟೆ ಮಾಡದೇ ಇರೋಂಥ ಸಂಸ್ಥೆ ಆರ್ ಎಸ್ ಎಸ್. ಇವತ್ತು ಆರ್ ಎಸ್ ಎಸ್ಸಿನ 100ನೇ ವರ್ಷ. ಇವತ್ತು 1925ರಲ್ಲಿ ಆರಂಭ ಆಗಿದ್ದಂಥ ಆರ್ ಎಸ್ ಎಸ್ಗೆ ಇವತ್ತು 100ನೇ ವರ್ಷ. ದೇಶದ ಲಕ್ಷಾಂತರ ನಗರಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಕಾರ್ಯಕ್ರಮಗಳಾಗಿದೆ. ಒಂದು ಕಡೆಯೂ ಗಲಾಟೆ ಆಗಿಲ್ಲ. ಮತ್ತು ಭಾರತದ ಮುಸಲ್ಮಾನರು ಇವತ್ತು ದೇಶದಲ್ಲಿ ಸಾಕಷ್ಟು ಆಂತರಿಕ ಗೊಂದಲಗಳನ್ನು ಮಾಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಅಮೇರಿಕಾ ಇಸ್ರೇಲ್ ಜೊತೆಗೆ ಇರಾನ್ ಯುದ್ಧ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇರಾನ್ನಲ್ಲಿ ನಡೆದಂಥ ನಾಯಕರ ಖಮೇನಿಯವರ ಹತ್ಯೆ, ಸಾವಿರಾರು ಜನರ ಹತ್ಯೆ ಆದ ನಂತರ ಭಾರತದ ಮುಸಲ್ಮಾನರು ಇಲ್ಲಿ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಮುಸಲ್ಮಾನರ ಜೊತೆಗೆ ಬುರ್ಕಾ ಹಾಕೊಂಡು ಹೆಣ್ಮಕ್ಳು ಕೂಡ ಪ್ರತಿಭಟನೆ ಮಾಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋಂಥ ಇರಾನ್ನಲ್ಲಿ ನಡೆದಂಥ ಹತ್ಯೆ, ಇದಕ್ಕೂ ಭಾರತೀಯರಿಗೂ ಏನೂ ಸಂಬಂಧ ಇಲ್ಲ. ಇಲ್ಲಿ ಪ್ರತಿಭಟನೆ. ಒಂದು ತುಂಬ ಸ್ಪಷ್ಟ, ಇಡೀ ವಿಶ್ವದಲ್ಲಿ ಮುಸಲ್ಮಾನರು ಸುಭದ್ರವಾಗಿರೋಂಥ ದೇಶ ಭಾರತ ಮಾತ್ರ. ಇಷ್ಟೆಲ್ಲ ಆದರೂ ಕೂಡ ಮೊನ್ನೆ ನಡೆದಂಥ ಬಜೆಟ್ನಲ್ಲಿ ಮುಸಲ್ಮಾನರ ಶಾಲೆಗಳ ಅಭಿವೃದ್ಧಿಗೆ 1,000 ಕೋಟಿ ಉರ್ದು ಶಾಲೆಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಶೇಷ ತರಬೇತಿ, ಏನು ತರಬೇತಿ ಗೊತ್ತಿಲ್ಲ, ಚಪ್ಪಲಿ ಕಲ್ಲು ಹೊಡೆಯೋದು ಏನೇನು ತರಬೇತಿ ಗೊತ್ತಿಲ್ಲ, ಅದಕ್ಕೆ ಹಣ. ಮುಸಲ್ಮಾನರ ವೃದ್ಧರಿಗೆ
2 ಕಡೆ ವೃದ್ಧಾಶ್ರಮ, ನಿರುದ್ಯೋಗಿ ಯುವಕರಿಗೆ 3 ಲಕ್ಷ ರೂಪಾಯಿ, ಹುಬ್ಬಳ್ಳಿ ಮತ್ತು ಗುಲ್ಬರ್ಗಾಗಳಲ್ಲಿ ಹಜ್ ಭವನ, ಅಲ್ಪಸಂಖ್ಯಾತ ನಿಗಮದಿಂದ ಪಡೆದಂಥ ಸಾಲಕ್ಕೆ ಬಡ್ಡಿ ಮನ್ನಾ, ಅಲ್ಪಸಂಖ್ಯಾತರ ಇಲಾಖೆಗಳಿಗೆ ಖಾಲಿ ಹುದ್ದೆಗೆ ಭರ್ತಿ, ಅಲ್ಪಸಂಖ್ಯಾತರ ಲ್ಯಾಪ್ಟಾಪ್ ಖರೀದಿಗೆ 50,000 ರೂಪಾಯಿ. ಇದಷ್ಟು ಕೂಡ ಕೇವಲ ಅಲ್ಪಸಂಖ್ಯಾತರಿಗೆ. ಇನ್ನು ಬೇಕಾದಷ್ಟಿದೆ. ಯಾಕೆ ಹಿಂದುಳಿದವರು, ದಲಿತರು ಇವರು ನೆನಪರ್ಲಿಲ್ವಾ? ದಲಿತರ ದುಡ್ಡನ್ನು, ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದುಡ್ಡನ್ನು, ಬಜೆಟಲ್ಲಿ ಇಟ್ಟಂಥ ದುಡ್ಡನ್ನು ವಾಪಸ್ ತಗೋತಾರೆ. ಮುಸಲ್ಮಾನರಿಗೆ ವಿಶೇಷವಾಗಿ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಇದರ ಅರ್ಥ ಏನು? ಭಾಷಣದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪುರವರು ಕೋಟ್ ಮಾಡ್ತಾರೆ. ಹೊರಗಡೆ ಕೇವಲ ಮುಸಲ್ಮಾನರಿಗೋಸ್ಕರ ಈ ಸರ್ಕಾರ ಇದ್ದೀವಿ ಅನ್ನೋಂಥ ಒಂದು ವ್ಯವಸ್ಥೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ತುಂಬ ಆಶ್ಚರ್ಯ. ಆದರೆ ಪೆಹಲ್ಗಾಮ್ನಲ್ಲಿ ನರಮೇಧ ಆಯಿತು. ಆ ಕಾಶ್ಮೀರ ಆ ಭಾಗಕ್ಕೆ ಪೆಹಲ್ಗಾಮ್ ಹೋದಂಥ ಸಂದರ್ಭದಲ್ಲಿ ಪ್ರವಾಸಕ್ಕೆ ಹೋಗಿದ್ದರು. ಅಮಾಯಕ ಹಿಂದೂಗಳನ್ನು ಬಟ್ಟೆ ಬಿಚ್ಚಿದ್ರು. ಇವನು ಹಿಂದೂ ಅಂತ ಗೊತ್ತಾಗ್ತಿದ್ದಂಗೆ ಕಗ್ಗೊಲೆಗಳು ಮಾಡಿದ್ರು. ಅದಕ್ಕೆ ಆಪರೇಷನ್ ಸಿಂಧೂರದ ಮುಖಾಂತರ ಉತ್ತರ ಕೊಟ್ಟಿದ್ದು ಬೇರೆ. ಆದರೆ ಉಗ್ರಗಾಮಿಗಳು ಮಾಡಿದಂಥ ಪೆಹಲ್ಗಾಮ್ನ ದುಷ್ಕೃತ್ಯಕ್ಕೆ, ಹಿಂದೂಗಳ ಹತ್ಯೆಗೆ ಹುಡುಕಿ ಹಿಂದೂಗಳು ಅಂತ ಕನ್ಫರ್ಮ್ ಮಾಡ್ಕೊಂಡು ಕೊಲೆ ಆದ ನಂತರ ಈ ದೇಶದ ಮುಸಲ್ಮಾನರು ಯಾರೂ ಕೂಡ ಅದನ್ನು ಪ್ರತಿಭಟನೆ ಮಾಡಲಿಲ್ಲ. ಇರಾನ್ನಲ್ಲಿ ಆಗಿರೋಂಥ ಹತ್ಯೆ ಬಗ್ಗೆ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದೇನು? ಮದ್ದೂರಲ್ಲಿ, ನೆಲಮಂಗಲದಲ್ಲಿ ಶಾಂತಿಯಿಂದ ಹೋದಂಥ ಗಣಪತಿ ಮೇಲೆ ಕಲ್ಲು ಹೊಡಿತಾರೆ. ಮೊನ್ನೆ ಬಾಗಲಕೋಟೆಯಲ್ಲಿ ಶಾಂತಿಯಿಂದ ಹೋಗ್ತಾ ಇದ್ದಂಥ ಶಿವಾಜಿಯ ಮೆರವಣಿಗೆ ಬಗ್ಗೆ ಮಸೀದಿ ಮೇಲಿಂದ ಕಲ್ಲು ಚಪ್ಪಲಿಗಳನ್ನು ಎಸಿತಾರೆ. ಬೆಂಗಳೂರಿನಲ್ಲಿ ಓಂ ಶಕ್ತಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಅದರ ಮೇಲೆ ಕಲ್ಲೆಸಿತಾರೆ. ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗ ಎಲ್ಲ ಕಡೆಯೂ ಕೂಡ ಹುಡುಕಿ ಮುಸಲ್ಮಾನರು ಹಿಂದೂಗಳನ್ನ ಹೊಡಿತಾರೆ. ಇದಕ್ಕೆ ಒಂದೇ ಕಾರಣ ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಮುಸಲ್ಮಾನರ ಮನಸ್ಥಿತಿ. ಅವ್ರ ಮನಸ್ಥಿತಿ ಬದಲಾವಣೆ ಮಾಡಿಕೊಳ್ಳಲಿಲ್ಲ ಅಂತಂದರೆ ಖಂಡಿತ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅವರು ತೊಂದರೆ ಅನುಭವಿಸಬೇಕಾಗತ್ತೆ. ಪೊಲೀಸ್ ಅಧಿಕಾರಿಗಳ ಮೇಲೆ ಕೈ ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಮೇಲಿಂದ ಕಲ್ಲೊಡೆದಂಥ ಸಂದರ್ಭ SP ಗೆ ಗಾಯ ಆಗುತ್ತೆ. ಸರ್ಕಾರ ಹೇಗಿದ್ದರೂ ಕೂಡ ಮುಸಲ್ಮಾನರ ರಕ್ಷಣೆ ಕೊಡುತ್ತೆ ಅನ್ನೋಂಥ ಲೆಕ್ಕದಲ್ಲಿ SP ಹೇಳ್ತಾರೆ, ಸಣ್ಣ 2 ಕಲ್ಲು ಬಿತ್ತು ನನಗೆ ಅಂತ. ಅವ್ರಿಗೆ ಬ್ಲಡ್ ಬಂದಿದ್ದು TV ಗಳಲ್ಲಿ, ಪತ್ರಿಕೆಗಳಲ್ಲಿ ಎಲ್ಲ ನೋಡಿದ್ವಿ ನಾವು.
ಮುಸಲ್ಮಾನರು ತೃಪ್ತಿಲಿ ಇಟ್ಕೊಂಡ್ರೆ ಸರ್ಕಾರ ನಮ್ಗೆ ಒಳ್ಳೇದು ಮಾಡುತ್ತೇನೆ ಅಂತ ಕಾರಣದಲ್ಲಿ ಅಧಿಕಾರಿಗಳು ಬಂದುಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ, ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡಿಲ್ಲ ಅಂತಂದರೆ ಈಗಾಗಲೇ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ನಿರ್ನಾಮ ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಸ್ಥಿತಿ ಬಂದಿತ್ತು ಅನ್ನೋಂಥ ಎಚ್ಚರಿಕೆ ಕೊಡೋಕ್ಕೆ ನಾನು ಇಷ್ಟಪಡ್ತೇನೆ. ಇದಲ್ಲೇ RSS ಬಗ್ಗೆ, ಮುಸಲ್ಮಾನರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು RSS ಬ್ಯಾನ್ ಮಾಡೇ ಬಿಡ್ತೀವಿ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಇನ್ನು ಎಳಸು, ಅಪ್ಪನ ಇನ್ಫ್ಲೂಯೆನ್ಸಿಂದ ಮಂತ್ರಿಗಳಾದರು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಅವರ ಅಪ್ಪ ಅಜ್ಜನ ಕೈಯಲ್ಲಿ ಆಗದೇ ಇರೋಂಥ RSSನ್ನು ಬ್ಯಾನ್ ಮಾಡೋಂಥ ಪ್ರಯತ್ನ ಇವರು ಮಾಡ್ತಾ ಇದ್ದಾರಲ್ಲ, ಇದು ಯಾವುದೇ ಕಾರಣಕ್ಕೂ RSSನ್ನು ಬ್ಯಾನ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ರೀತಿ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೇ ಭದ್ರತೆ ಇಲ್ಲ ಅನ್ನೋಂಥ ವಾತಾವರಣನ ಸೃಷ್ಟಿ ಮಾಡೋಂಥ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಿಜ, ಅಮೇರಿಕಾ, ಇಸ್ರೇಲು, ಇರಾನ್ ಯುದ್ಧ ಆಯಿತು. ದೇಶದಲ್ಲಿ ಗ್ಯಾಸು, ಪೆಟ್ರೋಲು, ಡೀಸೆಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ರೀತಿಯ ಸಂಕಷ್ಟದ ಸಂದರ್ಭ. ಸಂಕಷ್ಟದ ಸಂದರ್ಭದಲ್ಲಿ ಇಡೀ ದೇಶ ಒಂದಾಗಬೇಕು. ಪಾಕಿಸ್ತಾನದ ಮೇಲೆ ಹಿಂದೂಸ್ತಾನ ಯುದ್ಧ ಮಾಡೋಂಥ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಾಗ ಇಡೀ ದೇಶ ಒಂದಾಗಿತ್ತು. ಇದು ಕಾಂಗ್ರೆಸ್ ಪಕ್ಷದ ವೈಫಲ್ಯ ಯಾರೂ ಹೇಳಲಿಲ್ಲ, ಇಂದಿರಾ ಗಾಂಧಿ ವೈಫಲ್ಯ ಯಾರೂ ಹೇಳಲಿಲ್ಲ. ಇಂದಿರಾ ಗಾಂಧಿನೇ ನಮ್ಮ ನಾಯಕಿ ಅಂತ ಒಪ್ಪಿಕೊಂಡು ಇಡೀ ದೇಶ ಒಟ್ಟಾಗಿ ನಿಂತ್ಕೋತು. ಆದರೆ ಇವತ್ತು ಯುದ್ಧ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ ಮುಂಜಾಗ್ರತಾ ಕ್ರಮ ತಗೊಂಡಿಲ್ಲ ಖರ್ಗೆ ಹಿರಿಯರ ಮಾತು. ಹರ್ಮೋಜ್ನಲ್ಲಿ ಜಾಗತಿಕ ತೈಲ ಪೂರೈಕೆ ದೃಷ್ಟಿಯಿಂದ ಆ ಜಲಸಂಧಿಯನ್ನು ಮುಚ್ಚಬೇಕು ಅಂತ ಪ್ರಯತ್ನ ನಡೆಸ್ತಾ ಇರೋಂಥ ಸಂದರ್ಭ ಅಲ್ಲಿಂದನೇ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಪ್ರಯತ್ನದಿಂದ ಭಾರತಕ್ಕೆ ಹಡಗು ಬರ್ತಾ ಇದ್ದಾವೆ. ಇದೆಲ್ಲ ಗಮನಿಸಿದ್ರೂ ಕೂಡ ಹಿರಿಯರಾದ ಖರ್ಗೆ ಅವರು ಅವ್ರು ಹೇಳಿಕೆ ಕೊಡ್ತಾ ಇರೋದು ಈ ಸಣ್ಣ ಪುಟ್ಟ ಕಾಂಗ್ರೆಸ್ನವರಿಗೆ ಒಂದು ಆಹಾರ. ದೇಶ ಒಂದಾಗಿರಬೇಕು ಅನ್ನೋಂಥ ದಿಕ್ಕಲ್ಲಿ ಒಬ್ಬ AICC ಅಧ್ಯಕ್ಷರು ಮಾಡಬೇಕಾದಂಥ ಪ್ರಯತ್ನ ಅವ್ರು ಯಾಕೆ ಮಾಡಿಲ್ಲ ಅಂತ ನಂಗೆ ತುಂಬ ನೋವಾಗ್ತಾ ಇದೆ. ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಪರಿಸ್ಥಿತಿ ತುಂಬ ಸ್ಪಷ್ಟವಾಗಿ ನಾವು ಕಂಡಿದ್ದೇವೆ. ರಾಜ್ಯದ ಇತಿಹಾಸದಲ್ಲೇ ವಿಧಾನಸಭಾ ಅಧ್ಯಕ್ಷರು ಸಭಾತ್ಯಾಗ ಮಾಡಿದ್ದು ನಾನಂತೂ ನನ್ನ ಜೀವನದಲ್ಲಿ ನೋಡಲಿಲ್ಲ, ನಾನಲ್ಲ, ಯಾರೂ ನೋಡಿಲ್ಲ. ರಮೇಶ್ ಕುಮಾರ್ ಆಗಿತ್ತು ಅಂತ ಹೇಳ್ತಾರಲ್ಲ, ಸಭಾತ್ಯಾಗ ಮಾಡಿಲ್ಲ, ಸಿಟ್ಟು ಮಾಡ್ಕೊಂಡಿದ್ರು. ಅಂದರೆ ಅದು ಬೇರೆ ಸಂದರ್ಭಕ್ಕಾಗಿದೆ ಅನ್ನೋದು ಪ್ರಶ್ನೋತ್ತರಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಆಗಿಲ್ಲ. ಯಾವುದು ಬೇರೆ ರಮೇಶ್ ಕುಮಾರ್ ಅವರು ಇಲ್ಲ, ಸಿಟ್ಟು ಮಾಡ್ಕೊಂಡಿದ್ರು ಅವರು. ವಿಧಾನಸಭೆಯಲ್ಲಿ ಗಲಾಟೆಗಳಾಗ್ತಾ ಇರುತ್ತೆ, ಅವರು ಸಿಟ್ಟು ಮಾಡ್ಕೊಂಡಿದ್ದು ಹೌದು. ಅದು ಇವು ಸಭಾತ್ಯಾಗ ಮಾಡಿ ನೇರವಾಗೇ ಮಂತ್ರಿಗಳು ಅದು ಪ್ರಶ್ನೆಗಳು ಉತ್ತರ ಕೊಡ್ತಿಲ್ಲ, ಯಾಕೆ ಹೌಸ್ ನಡಿಬೇಕು?
ಈ ರೀತಿ ಸಭಾತ್ಯಾಗ ಮಾಡಿದ್ದು ರಾಜ್ಯ ಸರ್ಕಾರದ ಆಡಳಿತದ ಒಂದು ಕನ್ನಡಿ. ಆಮೇಲೆ ಮುಖ್ಯಮಂತ್ರಿಗಳು ಹೋಗಿ ಕೈಕಾಲಿಟ್ಟು ಕರ್ಕೊಂಬಂದಿದ್ದು ಬೇರೆ. ಪ್ರಶ್ನೆಗಳಿಗೆ, ಶಾಸಕರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಅಂತಂದರೆ, ಮಂತ್ರಿಗಳೇ ಇಲ್ಲ ಅಂತಂದರೆ ವಿಧಾನಮಂಡಲ ಯಾಕೆ ಬೇಕು ಇವರಿಗೆ? ಎಲ್ಲರೂ ಎಲ್ಲಿದ್ದಾರೆ? ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರೆಲ್ಲ ಎಲ್ಲರೂ ಕೂಡ ಅಧಿಕಾರದ ದಾಹಕ್ಕೆ ಹಪಾಹಪಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ, ಉಪಮುಖ್ಯಮಂತ್ರಿಗಳು ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಪ್ರಯತ್ನ, ಶಾಸಕರುಗಳೆಲ್ಲೂ ಕೂಡ ತಾವು ಮಂತ್ರಿಗಳಾಗಬೇಕು ಅನ್ನೋಂಥ ಪ್ರಯತ್ನ. ಅಧಿಕಾರದ ದಾಹಕ್ಕೆ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿದ್ದು ಒದ್ದಾಡ್ತಾ ಇರಬೇಕಾದ್ರೆ ಶ್ರೀಸಾಮಾನ್ಯನ ಪರಿಸ್ಥಿತಿ ಅಧೋಗತಿಗೆ ಮುಟ್ಟೋಗಿದೆ. ಇಲ್ಲಿ ಕಾಂಗ್ರೆಸ್ಸಿನ ನೀತಿಗಳು ಮುಸಲ್ಮಾನರ ಪರ, ಹಿಂದೂ ವಿರೋಧ, ಅಧಿಕಾರದ ದಾಹ, ಹಪಾಹಪಿ, ವಿಧಾನಮಂಡಲದ ನಡವಳಿಕೆ ಇವೆಲ್ಲ ಗಮನಿಸಿದಾಗ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರಲ್ಲ ಅನ್ನೋಂಥ ವಿಶ್ವಾಸ ನನಗಿದೆ. ಅದರ ಪ್ರಜಾಪ್ರಭುತ್ವ ಉಳಿಬೇಕು, ಹಿಂದುತ್ವ ಉಳಿಬೇಕು. ಈ ದಿಕ್ಕಿನಲ್ಲಿ ರಾಜ್ಯದ ಜನ ಜಾಗೃತಿ ಆಗ್ತಾರೆ ಅಂತ ವಿಶ್ವಾಸ ನನಗಿದೆ. ಎಸ್ ಸರ್. ಸರ್, ಈಗ ತಾವು ಇದು ಅಂತ ಯಡಿಯೂರಪ್ಪ ಅವರು, ನೀವು, ಅನಂತಕುಮಾರ್ ಅವರು ಪಕ್ಷ ಬೆಳೆಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರು. ಈಗ ತಮಗೆ ಮೌಲ್ಯಗಳು ಮಾಡಿದ್ದಾರೆ, ತಮ್ಮ ಹೆಸರೇ ಇಲ್ದಾಗಿ ಮಾಡಿದ್ದಾರೆ ಅಂತ ಅನ್ನೋದು ಒಂದು ಆರೋಪ. ನನ್ನ ಹೆಸರಿಲ್ದಂಗೆ ಮಾಡೋಂಥ ಪ್ರಯತ್ನ ಯಾವನ ಕೈಯಲ್ಲೂ ಆಗಲ್ಲ. ನಾನು ಮಾನ್ಯ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಂಘಟನೆ ಮೇಲೆ ನಂಬ್ಕೊಂಡು ಕೆಲಸ ಮಾಡ್ಕೊಳ್ತಾ ಬಂದಿರೋ ನಾನು. ಐ ಥಿಂಕ್ 183 ಅವ್ರು ಗೆದ್ದಾಗ ವೀರೇಂದ್ರ ಪಾಟೀಲ್ರು, 224, 180 ಕಾಂಗ್ರೆಸ್ ಗೆಲ್ತು. 4 ಜನ ಗೆದ್ದಲ್ಲಿ ನಾನು ಒಬ್ಬ. ನಾನು ಒಂದಕ್ಕಿಂತ ನಮ್ಮ ಸಂಘಟನೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆಗೆ ಸಾಕಷ್ಟು ಸಿದ್ಧಾಂತದಿಂದ ದೂರ ಆಗ್ತಾ ಇರೋದಕ್ಕೋಸ್ಕರ ನಾನು ಆ ಪಕ್ಷದಿಂದ ಇವತ್ತು ದೂರ ಇದ್ದೇನೆ. ಒಂದು ಕುಟುಂಬದ ರಾಜಕಾರಣ ಈ ದೇಶಕ್ಕೆ ನಡೆಯಲ್ಲ ಅನ್ನೋಂಥ ಮಾತನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಡೀ ದೇಶದ ಎಲ್ಲೋದ್ರೂ ಕೂಡ ಭಾಷಣ ಮಾಡ್ತಾರೆ. ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಇಲ್ವಾ? ಇಲ್ಲಿ ಮಾತ್ರ ಕುಟುಂಬದ ರಾಜಕಾರಣ ನಡಿಬೋದಾ? ಸಾಮೂಹಿಕ ನೇತೃತ್ವ ಆಗಬೇಕು ಅನ್ನೋದು ಮಾನ್ಯ ನರೇಂದ್ರ ಮೋದಿಯವ್ರದ್ದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ. ಸಾಮೂಹಿಕ ನೇತೃತ್ವ ಇದೆಯಾ? ತಾವೇ ಹೇಳ್ದಂಗೆ ಅನಂತಕುಮಾರು, ಯಡಿಯೂರಪ್ಪನವರು, ನಾನು, ರಾಮಚಂದ್ರಗೌಡರು, BS ಆಚಾರ್ಯರು, ಕರಂಬಳಿ ಸಂಜೀವ್ ಶೆಟ್ಟರು ಎಲ್ಲ ಹಿರಿಯರು ಒಟ್ಟೊಟ್ಟಿಗೆ ಕೂತು ಚರ್ಚೆ ಮಾಡಿ ನಮ್ಗೆ ಎಷ್ಟು ಸ್ಥಾನ ಇದೆ ಅಂತ ಲೆಕ್ಕ ಇರಲಿಲ್ಲ, ನಮ್ಮದು MLA ಎಷ್ಟು ಅಂತ. ಆದರೆ ಕಾಂಗ್ರೆಸ್ಸಿನ ವೈಫಲ್ಯವನ್ನು ಜನರ ಮುಂದೆ ಇಟ್ಟುಕೊಂಡು ಸಂಘಟನೆಯ ಕಾರ್ಯಕರ್ತನ ಗ್ರಾಮಕ್ಕೆ ಬೆಳೆಸ್ಕೋತಾ ಬಂದು ಸಾಮೂಹಿಕ ನೇತೃತ್ವಕ್ಕೆ ನಾವು ಒತ್ತು ಕೊಟ್ಟಿದ್ದಕ್ಕೋಸ್ಕರ ಪಾರ್ಟಿ ಬೆಳೀತಾ ಬಂತು. ಇವತ್ತು ಸಾಮೂಹಿಕ ನೇತೃತ್ವ ಇಲ್ಲ, ಹಿಂದುತ್ವದ ಮುಖಾಂತರ ನಾವು ಹೋರಾಟ ಮಾಡ್ಕೊಂಡು ಬಂದಿತ್ತು. ಇದು ಯಾವುದೋ ಒಂದು ಸೀಮಿತವಾದ ಜಾತಿ, ಅದು ಉಪಜಾತಿ, ತನಿಬೇಕಾದಂಥ ಸ್ವಜನ ಪಕ್ಷಪಾತದಿಂದ ಈ ಪಕ್ಷ ನರಳುತ್ತಾ ಇದೆ. ಹಂಗಂದ ತಕ್ಷಣ ಈ ಪಕ್ಷ ಹಾಳಾಗೇ ಹೋಯ್ತಾ? ಇದಕ್ಕೆ ಭವಿಷ್ಯ ಇಲ್ವಾ? ಖಂಡಿತ ಈ ಪಕ್ಷಕ್ಕೆ ಭವಿಷ್ಯ ಇದೆ. ನಾವ್ಯಾರೋ 4 ಜನ ಕಟ್ಟಿದ್ದು ಅಲ್ಲ ಈ ಪಾರ್ಟಿ. ನೀವು ಹೇಳಿದ್ರೆ ನಾನು, ಯಡಿಯೂರಪ್ಪನವರು, ಅನಂತಕುಮಾರ್ ಅಲ್ಲ. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಜೀವನವನ್ನೇ ಬಲಿದಾನ ಮಾಡಿದ್ರು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಟ್ರೈಲಲ್ಲಿ ಬರಬೇಕಾದ್ರೆ ಅವ್ರು ಕಗ್ಗೊಲೆ ಆಯಿತು. ಈ ರೀತಿ ಲಕ್ಷಾಂತರ ಜನ ಕಾರ್ಯಕರ್ತರು, ಹಿರಿಯರು ತಪಸ್ಸು ಮಾಡಿದ್ರು ಈ ಪಕ್ಷವನ್ನು ಕಟ್ಟೋದಕ್ಕೆ. ಆ ತಪಸ್ಸಿಗೆ ಖಂಡಿತ ಬೆಲೆ ಇದೆ. ಇವತ್ತಿಲ್ಲ ನಾಳೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸರಿಸಿ ಭಾರತೀಯ ಜನತಾ ಪಾರ್ಟಿ ಸೈದ್ಧಾಂತಿಕವಾಗಿ
ಮೇಲೆ ಬಂದೇ ಬರುತ್ತೆ, ಇದರಲ್ಲಿ ಯಾವ ವಿಶ್ವಾಸನಿಲ್ಲ. ಆ ಸಂದರ್ಭಕ್ಕೆ ಕಾಯ್ತಾ ಇದ್ದೀನಿ ನಾನು ಆ ಸಂದರ್ಭಕ್ಕೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಎಂಟ್ರ್ ಆಗ್ತೀನಿ. ಈ ಬೈ ಎಲೆಕ್ಷನ್ ಸರ್, 2 ಬೈ ಎಲೆಕ್ಷನ್ದಾಗ ತಾವು ಪ್ರಚಾರ ನಾನು ಸದ್ಯಕ್ಕೆ ಯಾವುದೇ ಪರವಾಗಿ ಹೋಗಲ್ಲ. ಯಾವ ತಟಸ್ಥ? ಆದರೆ ರಾಜ್ಯ ಜನಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ. ಇಷ್ಟೊತ್ತು ಹೇಳಿದ್ನಲ್ಲ, ಇದು ಮುಸಲ್ಮಾನರು ಬೆಂಬಲಿತ ಕಾಂಗ್ರೆಸ್ ಪಕ್ಷ, ಇದು ಹಿಂದೂಗಳದಲ್ಲ ಇದು. ಹಾಗಾಗಿ ಮುಸಲ್ಮಾನರ ಕಾಂಗ್ರೆಸ್ ಪಕ್ಷವನ್ನು ಬಾಗಲಕೋಟೆ, ದಾವಣಗೆರೆ 2 ಕಡೆ ಸೋಲಿಸಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕಾಂಗ್ರೆಸ್ ಹಿಂದುತ್ವದ ಪರ ಬರೋಂಥ ಪಕ್ಷಕ್ಕೆ ಆಗಬೇಕು. ಬಿಜೆಪಿ ಗೆಲ್ಲಿಸಿದ್ರು. ನಾನು ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ. ಪರೋಕ್ಷ ಪ್ರತ್ಯಕ್ಷ ಹಿಂದುತ್ವ ನಾನು ಹೇಳಿದೆ. ಈಗ ಒಂದೇ ಜಾತಿ ಸೀಮಿತವಾಗಿ ತಮಗೆ ಬೇಕಾದವರು ಅದಾಗಬಾರ್ದು. ಸ್ವಜನ ಪಕ್ಷಪಾತ ಪಾರ್ಟಿ ಆಗಬಾರ್ದು. ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಾಕಷ್ಟು ಪಕ್ಷಗಳು ಮುಂದೆ ಬರ್ತಾ ಇದ್ದಾವೆ. ನೋಡೋಣ ಯಾವ ಪಕ್ಷ ಇನ್ನೂ ಚುನಾವಣೆ ಸ್ಪರ್ಧೆ ಮಾಡುತ್ತೆ. ಇನ್ನೂ ಇಟ್ ಈಸ್ ಟು ಅರ್ಲಿ. ಆದರೆ ಹಿಂದುತ್ವಕ್ಕೆ ಯಾರು ನಿಂತ್ಕೋತಾರೋ ಅವ್ರ ಬೆಂಬಲ ಕೊಡಿ ಅಂತ ನಾನು ಬಾಗಲಕೋಟೆ ಮತ್ತು ದಾವಣಗೆರೆ ಜನಕ್ಕೆ ಪ್ರಾರ್ಥನೆ ಮಾಡ್ತೀನಿ. ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರೋನು. ನನ್ನ ಬ್ಲಡ್ಡು ಪೂರ BJPನೇ. ನಾನು ಹುಟ್ಟಿದಾನು RSSದಲ್ಲೇ ಹುಟ್ಟಿದನು. ಆ ಒಂದು ಪರಿವಾರ ಬಿಟ್ಟು ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಪ್ರಾಣ ಇರೋ ತನಕನೂ BJPಯಲ್ಲೇ ಇರೋನು. ಇನ್ಯಾವ ಪಕ್ಷಕ್ಕೂ ಹೋಗಲ್ಲ. ನನಗೆ ಅಖಿಲೇಶ್ ಯಾದವ್ ಫೋನ್ ಮಾಡಿದರು. ನನಗೆ ಅಖಿಲೇಶ್ ಯಾದವ್ ಫೋನ್ ಮಾಡಿದರು, ಕರ್ನಾಟಕ ರಾಜ್ಯದ ಇನ್ಚಾರ್ಜ್ ಮಾಡ್ತೀವಿ, ನೀವು ಬನ್ನಿ ಅಂತ. ನಾನು ಹೋಗಲಿಲ್ಲ. ನನಗೆ ಕಾಂಗ್ರೆಸ್ನವ್ರು ಕರೀತಾರೆ, ಬನ್ನಿ ನಿಮ್ಮ ಮಗನಿಗೂ ಇಬ್ಬರಿಗೂ ಸ್ಥಾನಮಾನ ಕೊಡ್ತೀವಿ ಬನ್ನಿ ಅಂತ. ಆದರೆ ಕೇವಲ ಸ್ಥಾನಮಾನ ಅಲ್ಲ, ಈ ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಪೇಕ್ಷೆಯಿಂದ ಹೊರಗಡೆ ಬಂದಿದ್ದೀನಿ. ನನ್ನ ವಿಶ್ವಾಸ ಇದೆ ಇವತ್ತಿಲ್ಲ ನಾಳೆ ಶುದ್ಧೀಕರಣ ಆಗತ್ತೆ. ನಾನು ಯಾವುದೇ ವ್ಯಕ್ತಿ ಬಗ್ಗೆ ಹೇಳಿಲ್ಲ. ಕುಟುಂಬ ರಾಜಕಾರಣ ಮೋದಿ, ಅದು ವಿರುದ್ಧವಾಗಿದ್ದೀನಿ ನಾನು. ಈ ಪಾರ್ಟಿನೂ ಅದು ವಿರುದ್ಧವಾಗೇ ಇರೋದು ಇಡೀ ದೇಶದಲ್ಲಿ, ಬರೀ ಕರ್ನಾಟಕ ಅಲ್ಲ, ಎಲ್ಲ ಕಡೆಯೂ ಕೂಡ ಗಮನಿಸಿ. ಹೋದಲ್ಲೆಲ್ಲ ಮೋದಿಯವ್ರದ್ದು ಒಂದೇ ಭಾಷಣ, ಉಳಿದಿದ್ದೆಲ್ಲ 100 ಇದೆ. ಆದರೆ ಪ್ರಮುಖವಾಗಿ ಒತ್ತು ಕೊಡೋದೇನು? ಕುಟುಂಬ ರಾಜಕಾರಣ ಈ ದೇಶದಲ್ಲಿ ಇರ್ಕೂಡುದು. ಕರ್ನಾಟಕ ಈ ದೇಶದಲ್ಲಿ ಇದೆ ತಾನೆ. ನಾನು ನಿಮ್ಮ ಪ್ರಶ್ನೆನೇ ನಾನು ಕೇಳ್ತಿರೋದು. ನನಗೆ ಕೇಳ್ರಿ ನೀವು ವಾಪಸ್ ಪ್ರಶ್ನೆ, ನಾನೇನು ಉತ್ತರ ಕೊಡಲಿ? ಹೂನಪ್ಪ, ನೀವು ನಿಮ್ಮ ಮಾತು ಏನು ಹೇಳ್ತಿರೋ ಅದೇ ನಾನು ಹೇಳ್ತಿರೋದು. ಒಂದು ಕುಟುಂಬದ ಕೈಲಿ ಈ BJP ಇರ್ಕೂಡುದು. ಗೊತ್ತಿಲ್ಲ ನನಗೆ. ನಾನು ಹೈಕಮಾಂಡ್ ಬೇಕು ಅಂತ ಹೇಳೋಕ್ಕೆ ವೀಕ್ ಆಗಿದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು 108 ಸ್ಥಾನದಿಂದ 69ಕ್ಕೆ ಬಂದುಬಿಟ್ವಿ. ಸಂಘಟನೆ ವೀಕ್ ಆಯಿತು. MP 25 ಇದ್ದು 17ಕ್ಕೆ ಇಳಿತು. ರಾಜ್ಯದಲ್ಲಿ ವೀಕ್ ಆದ್ವಿ. ನಾನು ಇಲ್ಲ ಅಂದಿಲ್ಲ. ಇದಕ್ಕೆ ಸಂಘಟನೆಯೂ ಬಹಳ ಪ್ರಮುಖ. ಈ ಅಂಶವೂ ಇದೆ. ಕುಟುಂಬ ರಾಜಕಾರಣ, ಸಾಮೂಹಿಕ ನೇತೃತ್ವ ಇಲ್ಲದೆ ಇರೋದು, ಹಿಂದುತ್ವವನ್ನು ಕಡೆಗಣಿಸಿರೋದು, ಇವೆಲ್ಲವೂ ಸೇರಿದೆ. ಇವತ್ತಿಲ್ಲ ನಾಳೆ ಮತ್ತೆ ಹೇಳ್ತೀನಿ, ಅದು ವಿಶ್ವಾಸ ಇದೆ. BJPಗೆ ಸ್ಥಾನ ಬರುತ್ತೆ, ಸಿದ್ಧಾಂತದ ಮುಖಾಂತರ ಮುಂದುವರಿಯುತ್ತೆ. ನಾನು ಮತ್ತೆ BJP ಸೇರ್ತೀನಿ. ಪಂಚರಾಜ್ಯಗಳ ಚುನಾವಣೆ ಡಿಕ್ಲೇರ್ ಆಗಿದೆ ಸರ್, ಅದರಲ್ಲಿ BJP NDA ಮೈತ್ರಿಕೂಟ ಯಾವ ರೀತಿ? ನೀವೆಲ್ಲ ರಿಪೋರ್ಟ್ ಕೊಟ್ಬಿಟ್ಟಿದ್ರಿ ಪತ್ರಿಕೆಗಳಲ್ಲಿ ಯಾರ್ಯಾರು ಅಧಿಕಾರ ಹಿಡಿತಾರೆ ಅಂತ. ಇಲ್ಲ, ಎಲ್ಲ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ವಿದ್ಯಮಾನಗಳು ನೋಡಿದರೆ ಈ ರೀತಿ NDA ಯಾವ ರೀತಿ ಮುನ್ನಡೆ? ನೋಡಿ ಇವರೇ, ನೀವು ಗಮನಿಸಿ. ಒಂದು ಕಾಲದಲ್ಲಿ ದೆಹಲಿಗೆ ಹೋಗಿ ಇಂದಿರಾ ಗಾಂಧಿ ಹತ್ರ B.Pharm ಹಿಡ್ಕೊಂಬಂದ್ರೆ ಅವ್ನು ಗೆದ್ದ ಅಂತ. ಈಗ ದೇಶದಲ್ಲಿ ಕಾಂಗ್ರೆಸ್ B.Pharm ತೊಗೊಂಬಂದಾನೆ, ಡಿಪಾಸಿಟ್ ಔಟು ಅಂತ. ಎಷ್ಟು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಇದೆ ಹುಡುಕಬೇಕು. ಇಡೀ ದೇಶ ಕಾಂಗ್ರೆಸ್ ಮಯವಾಗಿತ್ತು ಒಂದು ಕಾಲದಲ್ಲಿ. ಎಲ್ಲಿ ತನಕ ಹೋಗಿದ್ದರು? ಇಂಡಿಯಾ ಇಸ್ ಇಂದಿರಾ ಇಸ್ ಇಂಡಿಯಾ ಅಂತ ಹೇಳಿದರು. ಇವತ್ತು ದೇವ್ರು ಕಾಪಾಡಬೇಕು, ಆ ಸ್ಥಿತಿ ಇದೆ ಕಾಂಗ್ರೆಸ್. ನೋಡೋಣ, ಸಂದರ್ಭ ಬಂದಾಗ ದೊಡ್ಡವ್ರ ಹತ್ರ ಕೂತು ಮಾತುಕತೆ ನಡೆದು ಏನೇನಾಗಬೇಕು ಭಾಳ ಮುಖ್ಯ ಸಿದ್ಧಾಂತ. ಹಂಗಂದ ತಕ್ಷಣ ನಾನು ಅಧಿಕಾರದ ಅಲ್ಲ, ನಾನು ಸನ್ಯಾಸಿ ಅಲ್ಲ. ಕೂತಂಥ ಸಂದರ್ಭದಲ್ಲಿ ಏನು ಮಾತಾಡಬೇಕೋ ಮಾತಾಡಿ ತೀರ್ಮಾನಗಳು ತಗೋತೀವಿ. ಎಸ್ ಸರ್, ಧನ್ಯವಾದ.